ಅರದ ಕುಡಿ ಎಲ್ಲ ಅರದ ಕುಡ್ದವ್ರದರಿ ನಾವು ಕೇಳೋದು ಮಾತು ಇಲ್ಲ ಜನ ತಿಳ್ಕೊಬೇಕಾಗೈತಿ. ನಮ್ಮ ಅಣ್ಣ ಮತ್ತೊಂದು ಮಾತು ಹೇಳಿದ್ರು. ಏನ್ ಹೇಳ್ರಿಪ್ಪ ಮಾತಾ? ಹೇಳಿದ್ರ ಮಂದಿಗೆ ಆನಂದ ಆಗಿರ್ಬೇಕು, ಅನುಭವ ತಿಳಿದಿರ್ಬೇಕು. ಹೌದ್ರಿಪ್ಪ, ಅನುಭವ ಮಾತಾಡೋದು ಯಾರಿಪ್ಪ? ಸಂದೀಪ ಮುನಿ ಬಲ್ಲಿ ಕೃಷ್ಣ ಪರಮಾತ್ಮ ವಿದ್ಯಾ ಕಲಿತಿದ್ದ. ಹೌದು ಆ ಗುರು ಕಾಣಿಕೆಯಾಗಿ ಹೌದಿಲ್ಲ, ಆ ಗುರು ಕಾಣಿಕೆಯಾಗಿ ಅವನು ಮಡದಿ ಕಡೆ ಕಳಿಸ್ಯಾನ. ಹೌದ್ರಿಪ್ಪ. ಸಂದೀಪ ಮುನಿ ಗುರು ಕಾಣಿಕೆ ಕೊಡೋದಾದ್ರೆ ನನ್ನ ಕೇಳಬೇಡ, ನನ್ನ ಮಡದಿ ಏನ್ ಹೇಳ್ತಾಳ ಅದನ್ನ ತಂದು ಕೊಡು ಅಂತ ಹೇಳ್ಯಾನ. ತಂದು ಕೊಡೋದು ಹೇಳ್ರಿಪ್ಪ. ಅವಾಗ ಮಡದಿ ಕೇಳ್ತಾಳ, ಏನ್ ಕೇಳ್ರಿಪ್ಪ? ಯಪ್ಪ ನನ್ನ ದುಃಖವನ್ನು ದೂರ ಮಾಡು, ನನ್ನ ಮಗ ಸತ್ತ ಮಗನ ಮರಳಿ ತಂದು ಕೊಡು. ತಂದು ಕೊಡೋದಾದ್ರೆ ಕೊಡು ಗುರು ಕಾಣಿಕೆ ಅಂದ್ರಿಪ್ಪ. ಹೌದಲ್ಲ? ಹೌದು ಹೇಳ. ಆದ್ರ ಅಲ್ಲಿ ಸಾಲಿ ಕಲಿಯಾಕ ವಿದ್ಯೆ ಕಲಿಲಾಕ ಕೃಷ್ಣ ಪರಮಾತ್ಮ ಒಬ್ಬ ಹೋಗಿದ್ದು, ಸಂಗಾಟ ಬಲರಾಮ ಇದ್ದು. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅಲ್ಲಿ ಪಂಚಜನದ ದೈತ, ಹೌದು, ಪಂಚಜನ ದೈತ ಏನಿದಾನಲ್ಲ ಅವನ್ನ ಅಲ್ಲಿ ಎಲ್ಲವನ್ನು ಸಂಗ್ರಹಣ ಮಾಡ್ಕೊಂಡು, ಯಾಕಂದ್ರೆ ಮೊದಲು ನೇರವಾಗಿ ಯಮಲೋಕಕ್ಕೆ ಹೋಗಿ ಹೌದು ಯಮನ ಗುಣ ವಾದನು ಮಾಡಿ ಕೃಷ್ಣ ಪರಮಾತ್ಮ ಆ ಗುರುವಿನ ಮಗನ ಪ್ರಾಣವನ್ನು ಬಡದನ್ರಿ. ಹೌದು, ತಗೊಂಡು ಬಂದು ಅವನ ಶರೀರದ ಎಲ್ಲವನ್ನು ಎಲ್ಲಿದ್ದು ಪಾತಾಳದೊಳಗ ಸಮುದ್ರದೊಳಗಿದ್ದುರಿಪ್ಪ. ಹೌದು, ಆ ಸಮುದ್ರದೊಳಗ ಆ ಎಲ್ಲವನ್ನು ಅಟ್ಟ ತಂದು ಆ ದೈತನ ಮರದನ್ನು ಮಾಡಿ ಅವನ ಬಳಿ ಒಂದು ವಸ್ತು ಇತ್ತು, ಅದನ್ನ ಯಾಕೆ ಹೇಳಲಿಲ್ರಿ ಗುರುಗರ? ಹೌದು, ಅದ್ ಮರ್ತಾರ ತಗೋರಿ ಅವ್ರು. ಆ ಮುಂದಿನ ಪಾಳ್ಯಕ್ಕೆ ಹೇಳ್ಬೇಕಂತ ಕಾದಿರ್ಬೇಕು. ಮುಂದಿನ ಪಾಳೆ ಜನಕ್ಕೆ ಅರ್ಧ ಮುರ್ಧ ಹೇಳ್ಬಾಡ್ರಿ. ಹೌದ್ರಿಪ್ಪ. ಅವನ ಕೊಂದಕ್ಯಾರ ಅವನ ಬಲ್ಲಿರುವಂತ ವಸ್ತುವನ್ನು ತಂದಾನ್ರಿಪ್ಪ ಕೃಷ್ಣಮ್ಮ. ಅದ ತಂದಕ್ಯಾರ ಎಲ್ಲಿ ಉಪಯೋಗ ಮಾಡಿದನು ಅಂತ ಅದ ನೀವೇ ಹೇಳ್ರಿ, ನಾ ಹೇಳಂಗಿಲ್ಲ. ನಾ ಹೇಳಿದ್ರ ಅದ್ರು ಇದಲ್ಲ. ಹೌದು, ರುಚಿ ಉಳಿಯಂಗಿಲ್ರಿಪ್ಪ. ಅದನ್ನ ಹೇಳ್ರಿ ಅನ್ನೋ ಸಲುವಾಗಿ ಮಾತನ ಸಂದ ತರಿವಿ ನಿಮಗ ಹೇಳಕತ್ತೀವ್ರಿಪ್ಪ. ಅರ್ಧೋಟಕ್ಕೆ ಇದನ್ನ ಬಿಡಬಾಡ್ರಿ, ಇಲ್ಲಿ ಅದನ್ನ ಪೂರ್ಣ ಕಾಣಿಸೇ ಬಿಡ್ರಿ. ಪೂರ್ಣ ಹೇಳ್ರಿ ಮಂದಿಗೆ ತಿಳಿಯೋಂಗ. ಮಂದಿಗೆ ತಿಳಿಯೋಂಗ ಹೇಳ್ಯಾರು, ಆದ್ರ ಅಲ್ಲಿಗೆ ಸ್ಟಾಪ್ ಮಾಡ್ಯಾರ ಗಾಡಿ. ಹೌದ್ರಿಪ್ಪ. ಅದೊಂದು ಹಾಕಿ ಬಿಡ್ತೀರಿ, ಅದನ್ನೊಂದು ಹೇಳಿ ತಿಳಿಸ್ಕೊಡ್ರಿ ಮಂದಿಗೆ. ಹೌದು, ಹಿಂಬಾಲಿ ಬಲರಾಮ್ ಇದ್ದು, ಇಲ್ಲೋ ಕೃಷ್ಣ ಒಬ್ಬ ಇದ್ದು. ಹೌದೌದು. ಯಾಕಂದ್ರ ಆ ಕೃಷ್ಣ ಪರಮಾತ್ಮ ಸಣ್ಣವಾಗಿ ಬಂದ, ಹಂಗೇನಿಲ್ರಿ. ಸಣ್ಣವೇನ ಆಗಿ ಬಂದಿಲ್ಲ. ಎಲ್ಲಿ ಗೋಕುಳದೊಳಗ ಹೌದು ವಾಸುದೇವ ದೇವಕಿ ಉದರದೊಳಗ ಜನಿಸಿ ಬಂದ. ಹೌದು, ಇದ್ರಾಗ ಗೋಕುಲ್ ನಂಜಾನವನದಾಗ ಬೆಳೆದು ಅಲ್ಲಿ ವಿದ್ಯೆ ಕಲಿಯಾಕ ಬಂದನ್ರಿಪ್ಪ. ಹೌದಿಲ್ಲ? ಹೌದು. ಅವೇನ ವಿಷ್ಣು ಪರಮಾತ್ಮ ಸಣ್ಣ ರೂಪ ತೊಟ್ಟಿಲ್ಲ. ರಾಮ ಅವತಾರ ತೇಜಿ ಕೃಷ್ಣ ಅವತಾರ ಅದಾಗ ಹುಟ್ಟಿ ಬಂದಾನ್ರಿಪ್ಪ. ಅಲ್ಲಿ ಈ ಗೊಲ್ರಿ ಮನ್ಯಾಗ ಹುಟ್ಟಬೇಕಾದ್ರೆ ಏನ ಕಾರಣ ಐತಿ ಅನ್ನೋಂಥದ್ದು ತಿಳಿಸ್ಕೊಡ್ರಿ ಜನರಿಗೆ. ಹೌದು. ಈ ಗೊಲ್ಲರ ಮನ್ಯಾಗ ಆಕಳ ಕಾಯಾಕ ನೀ ಹುಟ್ಟಿ ಬರ್ಬೇಕಾದ್ರೆ ಏನ ಕಾರಣ ಐತಿ ಅನ್ನೋಂಥದ್ದು. ಯಾಕಂದ್ರ ತತ್ವಜ್ಞಾನಿಗಳದಾರಿ ನೀವ. ಹೌದ್ರಿಪ್ಪ. ಅದಕ್ಕೆ ಕೇಳ್ಬೇಕಾಗ್ಯದ. ಎಲ್ಲ ಅರದ ಕುಡ್ದವ್ರದರಿ ನಾವು ಕೇಳೋದು ಮಾತು ಇಲ್ಲ, ಜನ ತಿಳ್ಕೊಬೇಕಾಗೈತಿ. ಹೌದ್ರಿಪ್ಪ. ಚಂದ ಕಾಣಬೇಕಾಗ್ಯದ. ಜನಕ್ಕ ಇಲ್ಲಿ ಮುರುಗುಂಡವರು ಶಂಕೇಶ್ವರದವ್ರು ಬಂದಿರೋ ವಿಷಯ ನಮಗಿಂತ ಕೊಟ್ಟು ಹೋಗ್ಯಾವ್ರಪ್ಪ ಅಂತೇಳಿ ತಿಳ್ಕೊಬೇಕಾಗಿದ್ರಿಪ್ಪ. ತಿಳ್ಕೊಬೇಕಾಗೈತಿ. ಆ ಮನಸ್ಸು ಆನಂದ ಆಗಬೇಕಾಗ್ಯದ. ಆಗಬೇಕಾಗೈತಿ. ಹೌದ್ರಿಪ್ಪ. ಹೌದಿಲ್ಲ? ಅದಕ್ಕ ತೋರಿ ಚಾಲ.